ಜನಸಂಖ್ಯೆ ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಮರಗಳ ಸಂಖ್ಯೆ ಕ್ಷೀಣಿಸ್ತಾ ಇರುವುದು ಆತಂಕಕಾರಿ ಅಂತ ಹಿರಿಯ ವೈದ್ಯ ಡಾಕ್ಟರ್ ಕೆಎನ್ ಚಂದ್ರಶೇಖರ್ ಅಭಿಪ್ರಾಯಪಟ್ಟಿದ್ದಾರೆ. ಬಳಿಯ ಫೌಂಡೇಶನ್, ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಬಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಹಯೋಗದಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಕಾಡು ಜಾತಿಯ ಗಿಡಗಳನ್ನು ವಿತರಿಸಿ ಮಾತನಾಡಿದರು. ಆಮ್ಲಜನಕ ಉತ್ಪಾದನೆಯ ಭಾಗವಾಗಿರುವ ಮರಗಳ ರಕ್ಷಣೆಗೆ ಹೆಚ್ಚು ಗಿಡಗಳನ್ನು ಬೆಳೆಸಬೇಕಿದೆ. ಹಿಂದೆ ಗಿಡಗಳನ್ನು ನೆಟ್ಟು ಪೋಷಿಸುವುದು ಜೀವನದ ಭಾಗವಾಗಿತ್ತು. ಆದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಗಿಡಗಳನ್ನು ಪೋಷಿಸುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಮಳೆ ಹೆಚ್ಚಾಗಲು ಮರಗಳ ಕಾಣಿಕೆ ಎಷ್ಟಿದೆ ಎಂಬ ಅರಿವು ನಮಗಿಲ್ಲ. ಆದರೆ ಆಮ್ಲಜನಕ ಉತ್ಪಾದನೆಗೆ ಮರಗಳ ಅನಿವಾರ್ಯತೆ ಕುರಿತು ಪರಿಸರ ರಕ್ಷಣೆ ಅಗತ್ಯ. ವಾಣಿಜ್ಯೀಕರಣದಿಂದ ಪರಿಸರಕ್ಕೆ ಮಾರಕವಾಗ್ತಾ ಇರುವುದು ಆತಂಕಕಾರಿಯಾಗಿದೆ. IPL ಕ್ರಿಕೆಟ್ ಟೂರ್ನಿಯಲ್ಲಿ ಪ್ರತಿ ಡಾಟ್ ಬಾಲ್ಗೆ 18 ಗಿಡಗಳನ್ನು ನೆಡುವ ಯೋಜನೆ ಉತ್ತಮವಾಗಿದೆ. ಇಂತಹ ಚಿಂತನೆ ಅನುಷ್ಠಾನ ಅಗತ್ಯ ಎಂದರು. ಇವತ್ತು ವಿಶ್ವ ಪರಿಸರ ದಿನ. ನಮಗೆಲ್ಲರಿಗೂ ಆಕ್ಸಿಜನ್. ಮಳೆ ಬರ್ತದ ಇಲ್ವಾ ಗೊತ್ತಿಲ್ಲ. ಮರ ಇಲ್ಲದಿದ್ದರೂ ಮಳೆ ಬಂದಿದೆ. ಹಾಗಾಗಿ ಮರಕ್ಕೂ ಮಳೆಗೂ ಎಷ್ಟು ಸಂಬಂಧ ಇದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಂದು ಆಕ್ಸಿಜನ್ ಅಂತೂ ನಮಗೆಲ್ಲರಿಗೂ ಬೇಕೇ ಬೇಕು. ಜನಸಂಖ್ಯೆ ನಿರಂತರವಾಗಿ ಏರ್ತಾ ಇದೆ. ಆದರೆ ಮರಗಳ ಸಂಖ್ಯೆ ನಿರಂತರವಾಗಿ ಕಮ್ಮಿ ಆಗ್ತಾ ಇದೆ. ಮೊದಲು ಎಲ್ಲರೂ ಅವರ ಪಾಡಿಗೆ ಮರ ನೆಡ್ತಾ ಇದ್ದರು. ಈಗ ಇದಕ್ಕೆ ಅಂತಲೇ ಒಂದು ದಿನ ಕಾರ್ಯಕ್ರಮ ಮಾಡಬೇಕಾಗಿ ಬಂದಿದೆ. ಯಾಕೆಂತ ಹೇಳಿದರೆ ಗಿಡ ನೆಡುವುದನ್ನು ಮರೆತು ಬಿಟ್ಟಿದ್ದಾರೆ. ಗಿಡ ಕಡಿಯುವುದೇ ಈಗ ಮೂಲ ಉದ್ದೇಶ ಆಗಿದೆ. ಎಲ್ಲ ವಾಣಿಜ್ಯೀಕರಣ ಆಗಿ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ಮರಗಳು ದಿನನಿತ್ಯ ಹೋಗ್ತಾ ಇದ್ದಾವೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಗಿಡಗಳನ್ನು ನೆಡುವ, ಪೋಷಿಸುವ ಮತ್ತು ಬರೋ ವರ್ಷ ನೋಡುವಾಗ ಅಲ್ಲಿ ಇನ್ನೊಂದು ಗಿಡ ಇರಬೇಕು ಅಂತ ಹೇಳ್ತಾ ನೀವೆಲ್ಲರೂ ಇವತ್ತು ಬಂದಿದ್ದೀರಾ. ನಿಮ್ಮೆಲ್ಲರ ಸಹಕಾರ ಇರಲಿ. ಮುಳಿಯದವರು ಈ ಕಾರ್ಯಕ್ರಮವನ್ನು ಕಳೆದ 2 ವರ್ಷದಿಂದ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮೊನ್ನೆ ತಾನೇ ಮುಕ್ತವಾದ IPL ಅಲ್ಲಿ ಪ್ರತಿಯೊಂದು ಡಾಟ್ ಬಾಲ್ಗೆ 18 ಗಿಡ ನೆಡುವ ಕಾರ್ಯಕ್ರಮ BCCI ಮತ್ತು ಟಾಟಾದವರು ಇಟ್ಕೊಂಡಿದ್ದಾರೆ. ಅದೇ ರೀತಿ ನೀವು ಹಾಗೆ ಮಾಡಿ ಅಂತ ಹೇಳ್ತಾ ನಾನು ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳು. ಬಳಿಯ ವ್ಯವಸ್ಥಾಪಕ BS ಕಿಶೋರ್ ಮಾತನಾಡಿ, ಒಂದಿಷ್ಟು ಪರಿಸರ ಕಾಳಜಿ ಹೆಸರಲ್ಲಿ ಪರಿಸರ ಪೋಷಣೆಗೂ ಮುಂದಾಗಿದ್ದೇವೆ. ಸಾರ್ವಜನಿಕರಿಗೆ ನೀಡಲಾಗ್ತಾ ಇದೆ ಎಂದರು. ಪರಿಸರದ ಬಗ್ಗೆ ಒಂದಿಷ್ಟು ಕಾಳಜಿ ಅಂತ ಹೇಳೋ ಒಂದು ಟ್ಯಾಗ್ಲೈನಲ್ಲಿ ನಾವು ಕಸ್ಟಮರ್ ಸಾರ್ವಜನಿಕರಿಗೆ ನಮ್ಮ ಕೈಲಾದಷ್ಟು ಗಿಡಗಳನ್ನು ವಿತರಿಸ್ತಿದ್ವಿ. ಅದನ್ನು ಅವರು ಸದುಪಯೋಗಪಡಿಸಿಕೊಂಡು ಅದನ್ನು ಚೆನ್ನಾಗಿ ಬೆಳೆಸಿದರೆ ನಮ್ಮ ಪರಿಸರಕ್ಕೂ ಮತ್ತು ನಮಗೂ ಒಳ್ಳೆಯದಾಗ್ತದೆ. ಹಾಗೆ ನಾವೀಗ ಹೆಬ್ಬಲಸು ಮತ್ತು ಸಂಪಿಗೆ, ಸಾಗುವಾನಿ, ಹಾಗೆ ಬಿದಿರು ಇದನ್ನು ನಾವು ವಿತರಿಸ್ತಿದ್ದೀವಿ. ಮಧ್ಯಾಹ್ನದವರೆಗೆ ನಾವು ವಿತರಿಸ್ತೀವಿ. ಎಲ್ಲರೂ ಅದನ್ನು ಪಡಿಸ್ಕೊಬೇಕು. ಹೆಬ್ಬಲಸು, ಮಹಾಗನಿ, ನೆಲ್ಲಿ, ಸಂಪಿಗೆ, ಬಿದಿರು ಗಿಡಗಳನ್ನು ವಿತರಣೆ ಮಾಡಲಾಯಿತು. ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂಡುವಂಡ ಕಿಶೋರ್ ನಾಚಪ್ಪ, ಪ್ರಧಾನ ಕಾರ್ಯದರ್ಶಿ NN ದಿನೇಶ್, ನಿರ್ದೇಶಕರಾದ ಜಗದೀಶ್ ಜೋಡಬೇಟಿ, ಸಿಂಗಿ ಸತೀಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು.